ಹಾಯ್ ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 1 6ನೇ ತರಗತಿ ಅಧ್ಯಾಯ 4ರಲ್ಲಿ ನಾನು ವೇದಗಳ ಸಂಸ್ಕೃತಿ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ನಾನು ಈ ವಿಡಿಯೋದಲ್ಲಿ ಹೊಸ ಧರ್ಮಗಳ ಬಗ್ಗೆ ಅಧ್ಯಾಯ 5 ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಗಂಗಾ ನದಿ ಬಯಲಿನಲ್ಲಿ ಸುಮಾರು 62 ಹೊಸ ಧರ್ಮಗಳು ಉದಯವಾದವು. ಯಾವಾಗ ಅಂತಂದ್ರೆ ಅದು 2500 ವರ್ಷಗಳ ಹಿಂದೆ. ಇಲ್ಲಿ ನಾವು ಪ್ರಮುಖವಾಗಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ತೀವಿ ಸ್ನೇಹಿತರೆ. ನಾನು ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದವನು ಗೌತಮ ಬುದ್ಧನಾಗಿದ್ದಾನೆ ಸ್ನೇಹಿತರೆ. ಇಲ್ಲಿ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಆಗಿರುತ್ತೆ. ಸಿದ್ಧಾರ್ಥನ ಜನನದ ಬಗ್ಗೆ ಮತ್ತು ತಂದೆ ತಾಯಿಗಳ ಬಗ್ಗೆ ನೋಡೋದಾದ್ರೆ, ಸಿದ್ಧಾರ್ಥ ನೇಪಾಳದ ಕಪಿಲವಸ್ತುವಿನ ಸಮೀಪ ಲುಂಬಿನಿ ಎಂಬ ವನದಲ್ಲಿ ಜನಿಸುತ್ತಾನೆ ಸ್ನೇಹಿತರೆ. ಸಿದ್ಧಾರ್ಥನ ತಂದೆ ತಾಯಿಗಳು ಅಂದ್ರೆ, ತಂದೆ ಶುದ್ಧೋಧರ ಶಾಕ್ಯ ಕುಲದ ಮುಖ್ಯಸ್ಥನಾಗಿರ್ತಾನೆ. ಹಾಗೆ ತಾಯಿ ಮಾಯಾದೇವಿ. ಸಿದ್ಧಾರ್ಥನು ಜನಿಸಿದ ಕೆಲವೇ ದಿನಗಳಲ್ಲಿ ಮರಣವನ್ನು ಒಪ್ಪುತ್ತಾಳೆ. ನಂತರ ಸಿದ್ಧಾರ್ಥನು ತನ್ನ ತಾಯಿ ಗೌತಮಿ ಅಂದ್ರೆ ಲಾಲನೆ ಪಾಲನೆಯಲ್ಲಿ ಬೆಳೆಯುತ್ತಾನೆ. ನಂತರ ಸಿದ್ಧಾರ್ಥ ಮಗುವನ್ನು ಅಂದ್ರೆ ಬುದ್ಧ ಮಗುವನ್ನು ನೋಡಲು ಅಸಿತ ಮುನಿಗಳು ಬಂದಿರ್ತಾರೆ ಸ್ನೇಹಿತರೆ. ಅವಾಗ ಅಸಿತ ಮುನಿಗಳು ದುಃಖ ಮತ್ತು ಸಂತೋಷವನ್ನ ವ್ಯಕ್ತಪಡಿಸುತ್ತಾರೆ. ಅದನ್ನು ಕಂಡ ಶುದ್ಧೋಧರನು ಹೇಳ್ತಾನೆ, ಯಾಕೆ ನೀವು ಈ ತರ ನನ್ನ ಮಗುವನ್ನು ನೋಡಿ ಯಾಕೆ ಈ ತರ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಅಸಿತ ಮುನಿಗಳು ಹೇಳ್ತಾರೆ, ಈ ಮಗು ಲೋಕವನ್ನಾಡುವ ಮಹಾ ಸಾಮ್ರಾಟನಾಗುತ್ತಾನೆ, ಇಲ್ಲವೇ ಲೋಕದ ಅಳಲನ್ನು ಕೇಳುವ ಅಥವಾ ಲೋಕದ ಅಳಲನ್ನು ನಿವಾರಿಸುವ ಒಬ್ಬ ಸನ್ಯಾಸಿಯಾಗುತ್ತಾನೆ ಎಂದು. ಆಗ ಇದನ್ನು ಕೇಳಿದ ಶುದ್ಧೋಧರನು ಏನ್ ಮಾಡ್ತಾನೆ, ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಇವ್ಯಾವು ಕೂಡ ಸೋಕದಂತೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸ್ತಾನೆ. ಹಾಗೆ ಒಂದು ಸಂಸಾರದ ಬಿಗಿ ಬಂಧನವನ್ನು ಮಾಡೋದಕ್ಕೋಸ್ಕರ ತನ್ನ ಅಂದ್ರೆ ಸಿದ್ಧಾರ್ಥನ 16ನೇ ವಯಸ್ಸಿನಲ್ಲಿ ಯಶೋಧರೆ ಎಂಬ ಕನ್ಯೆಯನ್ನು ತಂದು ವಿವಾಹ ಕೂಡ ಮಾಡ್ತಾನೆ. ನಂತರ ಸಿದ್ಧಾರ್ಥನಿಗೆ ರಾಹುಲ ಎಂಬ ಮಗನು ಕೂಡ ಜನಿಸ್ತಾನೆ. ಆದ್ರೂ ಕೂಡ ಯಾವುದೇ ದುಃಖ ಕಷ್ಟ ವೈರಾಗ್ಯ ಇವ್ಯಾವು ಕೂಡ ಇಲ್ಲದೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸಿದ್ಧಾರ್ಥನ ಮನಸ್ಸಿನಲ್ಲಿ ಒಂದು ಅಶಾಂತಿ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸಿದ್ಧಾರ್ಥನು ಒಂದು ದಿನ ನಗರದ ಪ್ರದಕ್ಷಿಣೆಗೆ ಅಥವಾ ನಗರದ ವೀಕ್ಷಣೆಗಾಗಿ ಹೋಗ್ತಾನೆ. ಆಗ ಸಿದ್ಧಾರ್ಥನು 4 ದೃಶ್ಯಗಳನ್ನ ನೋಡ್ತಾನೆ. ವೃದ್ಧ, ರೋಗಿ, ಶವಯಾತ್ರೆ ಮತ್ತು ಸನ್ಯಾಸಿ. ವೃದ್ಧ, ರೋಗಿ, ಶವಯಾತ್ರೆ ಏನಿದಾವಲ್ಲ, ಈ 3 ಕೂಡ ದುಃಖವನ್ನ ಹೊಂದಿರತಕ್ಕಂಥದ್ದಾಗಿದೆ. ಇದು ಪ್ರಪಂಚದ ಎಲ್ಲ ಬಂಧನಗಳನ್ನು ತೊರೆದು ಸಂತೋಷದಿಂದ ಇರುವುದು ಕಾಣುತ್ತೆ. ಹಾಗಾಗಿ ಸಿದ್ಧಾರ್ಥನಿಗೆ ಈ 4 ದೃಶ್ಯಗಳು ತುಂಬಾ ಪರಿಣಾಮವನ್ನ ಬೀರ್ತವೆ. ಈ ದೃಶ್ಯಗಳೇನಿದಾವಲ್ವಾ, ಇವುಗಳಿಂದ ಮನ ಬದಲಾವಣೆಯಾಗಿ ಸಿದ್ಧಾರ್ಥನ ಏನ್ ಮಾಡ್ತಾನೆ, ಒಂದು ದಿನ ರಾತ್ರಿ ತನ್ನ ಅರಮನೆಯನ್ನು ತೊರೆದು ಅರಮನೆ, ಸಿರಿ ಸಂಪತ್ತು, ಮಡದಿ, ಮಗು, ತಂದೆ ತಾಯಿ ಎಲ್ಲವನ್ನು ತೊರೆದು ಹೋಗ್ತಾನೆ. ಇದನ್ನ ಮಹಾಪರಿತ್ಯಾಗ ಅಂತ ಹೇಳಿ ಕರೆಯಲಾಗಿದೆ. ಯಾಕೆ ಸಿದ್ಧಾರ್ಥನು ಮನೆಯನ್ನು ತೊರೆದು ಹೋದ ಅಂತಂದ್ರೆ, ಶವಯಾತ್ರೆ, ರೋಗಿ, ವೃದ್ಧ ಈ 3 ಕೂಡ ಏನ್ ದೃಶ್ಯಗಳಿವೆ ಇವು ದುಃಖದಿಂದ ಕೂಡಿವೆ. ಈ ದುಃಖಕ್ಕೆ ಮೂಲ ಕಾರಣ ಏನಂತ ತಿಳ್ಕೊಬೇಕಂತೇಳಿ ಸಿದ್ಧಾರ್ಥ ಮನೆಯನ್ನು ತೊರೆದು ಮಹಾಪರಿತ್ಯಾಗವನ್ನ ಮಾಡಿ ಹೋಗ್ತಾನೆ. ಕೆಲವು ದಿನಗಳವರೆಗೆ ಅನೇಕ ಗುರುಗಳನ್ನ ಸಂದರ್ಶಿಸಿ ದುಃಖಕ್ಕೆ ಮೂಲ ಕಾರಣ ಏನು ಅಂತೇಳಿ ಸಿದ್ಧಾರ್ಥನು ಅವ್ರ ಜೊತೆಗೆ ಚರ್ಚೆ ಮಾಡ್ತಾನೆ. ಆದ್ರೆ ಯಾರ ಬಳಿ ಕೂಡ ಸಿದ್ಧಾರ್ಥನಿಗೆ ಯಾವುದೇ ಉತ್ತರ ಕೂಡ ದೊರೆಯಲ್ಲ. ನಂತರ ಸಿದ್ಧಾರ್ಥನು ಬಿಹಾರದ ಗಯಾ ಎಂಬ ಪ್ರದೇಶದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ತಪಸ್ಸಿಗೆ ಕೂಡ್ತಾನೆ, ಧ್ಯಾನ ಮಗ್ನನಾಗ್ತಾನೆ. ನಂತರ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗುತ್ತೆ. ಸಿದ್ಧಾರ್ಥನು ಜ್ಞಾನೋದಯನ್ನು ಪಡೆದಿರ್ತಕ್ಕಂಥ ಸ್ಥಳವನ್ನ ಬುದ್ಧ ಗಯಾ ಅಂತೇಳಿ ಕರೆಯಲಾಗಿದೆ. ಜ್ಞಾನ ಪಡೆದ ಸಿದ್ಧಾರ್ಥನು ನಂತರ ಬುದ್ಧನಾಗುತ್ತಾನೆ. ಬುದ್ಧ ಎಂದರೆ ಜ್ಞಾನಿ ಅಥವಾ ತಿಳಿದವನು ಎಂದರ್ಥ. ಸಿದ್ಧಾರ್ಥನು ನಂತರ ಏನ್ ಮಾಡ್ತಾನೆ, ಉತ್ತರ ಪ್ರದೇಶದ ವಾರಾಣಸಿಯ ಸಾರನಾಥ ಎಂಬ ಪ್ರದೇಶದಲ್ಲಿರುವ ಜಿಂಕೆ ವನದಲ್ಲಿ ತನ್ನ 5 ಜನ ಶಿಷ್ಯರಿಗೆ
ಬೋಧನೆ ಮಾಡ್ತಾನೆ. ಅಂದ್ರೆ ಮೊದಲ ಒಂದು ಬೋಧನೆ ಮಾಡ್ತಾನೆ. ಇದನ್ನ ಧರ್ಮಚಕ್ರ ಪರಿವರ್ತನ ಅಂತೇಳಿ ಕರೆಯಲಾಗಿದೆ. ಸಿದ್ಧಾರ್ಥನು ಬುದ್ಧನ ಬೋಧನೆಯ ಉದ್ದೇಶ ನೋಡೋದಾದ್ರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಪಡೆಯುವುದೇ ಬುದ್ಧನ ಒಂದು ಬೋಧನೆಯ ಉದ್ದೇಶವಾಗಿದೆ. ಇದನ್ನೇ ಬುದ್ಧ ಧಮ್ಮ ಎಂದು ಕರೆದಿದ್ದಾನೆ. ಬುದ್ಧನು ಆರ್ಯ ಸತ್ಯಗಳನ್ನ ಪರಿಚಯಿಸಿದ್ದಾನೆ. ಆರ್ಯ ಸತ್ಯಗಳ ಬಗ್ಗೆ ಹೇಳಿದ್ದಾನೆ. ಯಾವೆಲ್ಲ ಆರ್ಯ ಸತ್ಯಗಳು ಅಂತಂದ್ರೆ, ಜಗತ್ತು ಅಪಾರ ದುಃಖದಲ್ಲಿದೆ. ದುಃಖಕ್ಕೆ ಮೂಲ ಕಾರಣ ಆಸೆಯಾಗಿದೆ. ಆಸೆಯನ್ನು ತೊರೆದಾಗ ಮಾತ್ರ ದುಃಖವನ್ನು ದಾಟಬಹುದು. ಈ ದುಃಖದ ನಿವಾರಣೆಗಾಗಿ ಅಷ್ಟಾಂಗ ಮಾರ್ಗಗಳನ್ನ ಪರಿಚಯಿಸಿದ್ದಾನೆ. ಯಾವೆಲ್ಲ ಅಷ್ಟಾಂಗ ಮಾರ್ಗಗಳು ಅಂತಂದ್ರೆ, ಒಳ್ಳೆಯ ಯೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಜೀವನೋಪಾಯ. ಹೀಗೆ ಬುದ್ಧನು ತನ್ನದೇ ಆದ ಒಂದು ಅಷ್ಟಾಂಗ ಮಾರ್ಗಗಳನ್ನ ತನ್ನ ಅನುಯಾಯಿಗಳಿಗೆ ತಿಳಿಸಿಕೊಟ್ಟಿದ್ದಾನೆ. ಹಾಗೆ ಬುದ್ಧನು ತನ್ನ ಅನುಯಾಯಿಗಳಿಗೆ ಕೆಲವೊಂದು ನಿಯಮಗಳನ್ನ ವಿಧಿಸಿದ್ದಾನೆ. ಯಾವ ಅಂತಂದ್ರೆ, ಹಿಂಸೆಯನ್ನ ಮಾಡಬಾರ್ದು, ಅಹಿಂಸೆಯನ್ನ ಪಾಲನೆ ಮಾಡಬೇಕು. ಹಾಗೆ ಮದ್ಯಪಾನ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳನ್ನು ಕೂಡ ಹೇಳಬಾರ್ದು. ಇವು ಕಡ್ಡಾಯವಾಗಿ ಬುದ್ಧನ ಅನುಯಾಯಿಗಳು ಪಾಲನೆ ಮಾಡಬೇಕಾಗಿರ್ತಕ್ಕಂಥವು. ಹಾಗೆ ಬುದ್ಧನು ತನ್ನ ಒಂದು ಬೋಧನೆಯನ್ನ ಜನರಾಡುವ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧನೆ ಮಾಡ್ತಾನೆ. ಹಾಗಾಗಿ ಅನೇಕ ಜನರು ಬುದ್ಧನ ಒಂದು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದ್ದು, ಅನೇಕ ಜನರು ಬುದ್ಧನ ಒಂದು ಅನುಯಾಯಿಗಳು ಆಗೋದಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಹಾಗೆ ಬುದ್ಧನ ಅನುಯಾಯಿಗಳು ಬುದ್ಧನ ಬೋಧನೆಗಳನ್ನ ಪಿಟಕಗಳಲ್ಲಿ ಸಂಗ್ರಹಿಸಿದ್ದಾರೆ. ಅವುಗಳನ್ನ ತ್ರಿಪಿಟಕಗಳೆಂದು ಕರೆಯಲಾಗಿದೆ. ಆ ತ್ರಿಪಿಟಕಗಳು ಯಾವುವು ಅಂತಂದ್ರೆ ಸುತ್ತ ಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಅಂತೇಳಿ ಕರಿತೀವಿ. ಇಲ್ಲಿ ಅತ್ಯಂತ ಪ್ರಾಚೀನವಾದ ಪಿಟಕ ಯಾವುದಂದ್ರೆ ಅದು ಸುತ್ತ ಪಿಟಕ ಅಂತೇಳಿ ಕರೆಯಲಾಗಿದೆ. ಬುದ್ಧನು ಮಹಾಪರಿನಿರ್ವಾಣ ಹೊಂದಿದ್ದ ಪ್ರದೇಶ ಯಾವುದು ಅಂತಂದ್ರೆ ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದ್ದ. ನಂತರ ಬುದ್ಧನ ಒಂದು ಧರ್ಮವನ್ನ ಸ್ವೀಕರಿಸಿ ಮತ್ತು ಬುದ್ಧನ ಒಂದು ಧರ್ಮಕ್ಕೆ ರಾಜಾಶ್ರಯ ನೀಡಿದ ಅನೇಕ ರಾಜರು ಬುದ್ಧನ ಅವಶೇಷಗಳನ್ನು ತಗೊಂಡು ಬಂದು ಅವಶೇಷಗಳ ಮೇಲೆ ದೊಡ್ಡ ದೊಡ್ಡ ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಉದಾಹರಣೆಗೆ ಅಮರಾವತಿ, ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪ ಇದೆ, ಅದು ಅತ್ಯಂತ ಕಲಾತ್ಮಕವಾಗಿರ್ತಕ್ಕಂಥ ಸ್ತೂಪವಾಗಿದೆ ಸ್ನೇಹಿತರೆ. ಮರಣ ನಂತರ ಸಂಘದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಬಂದಿರತಕ್ಕಂಥ ಅಂತಹ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಇಲ್ಲಿ ಸಮ್ಮೇಳನಗಳನ್ನ ಮಾಡಲಾಯಿತು. ಮೊದಲ ಸಮ್ಮೇಳನ ಎಲ್ಲಿ ನಡೀತು ಅಂದ್ರೆ ರಾಜಗೃಹದಲ್ಲಿ ನಡೀತು. ಅಜಾತ ಶತ್ರುವಿನ ಆಶ್ರಯದಲ್ಲಿ ಈ ಒಂದು ಮೊದಲನೇ ಸಮ್ಮೇಳನ ನಡೀತು. ಅದು ಯಾವಾಗ ಅಂದ್ರೆ ಸಾಮಾನ್ಯ ಶಕ ಪೂರ್ವ 483ರಲ್ಲಿ ನಡೀತು ಸ್ನೇಹಿತರೆ. ಇದರ ಒಂದು ಸಭಾಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅಂತಂದ್ರೆ ಮಹಾಕಶ್ಯಪನು ಇದರ ಸಭಾಧ್ಯಕ್ಷನ ವಹಿಸಿದನು. ಎರಡನೇ ಬೌದ್ಧ ಸಮ್ಮೇಳನ ನಡೆದಿತ್ತು ಎಲ್ಲಿ ಅಂತಂದ್ರೆ ಅದು ವೈಶಾಲಿಯಲ್ಲಿ ನಡೀತು. ಕಾಲಶೋಕನ ಆಶ್ರಯದಲ್ಲಿ ನಡೀತು. ಅಧ್ಯಕ್ಷತೆ ವಹಿಸಿದವರು ಯಾರು ಅಂತಂದ್ರೆ ಸಭಾಕಾಮಿ ಎಂಬ ಒಂದು ಬೌದ್ಧ ಭಿಕ್ಷುಕು ಅಧ್ಯಕ್ಷತೆ ವಹಿಸಿದ್ದಾನೆ ಸ್ನೇಹಿತರೆ. ಸಾಮಾನ್ಯ ಶಕ ಪೂರ್ವ 383ರಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ಇನ್ನು ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೀತು. ಸಾಮ್ರಾಟ ಅಶೋಕನ ಆಶ್ರಯದಲ್ಲಿ ನಡೀತು. ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಈ ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ಇದರ ಒಂದು ಅಧ್ಯಕ್ಷತೆ ವಹಿಸಿದ ಬೌದ್ಧ ಭಿಕ್ಷುಕಿಯರಂದ್ರೆ ಮೊಗ್ಗಲಿ ಪುತ್ತ ತಿಸ್ಸ ಎಂಬ ಒಂದು ಬೌದ್ಧ ಸನ್ಯಾಸಿ ಅಧ್ಯಕ್ಷತೆ ವಹಿಸಿದ್ದ. ಇನ್ನು ನಾಲ್ಕನೇ ಬೌದ್ಧ ಸಮ್ಮೇಳನ ಯಾವುದು ಅಂತಂದ್ರೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನ. ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತಂದ್ರೆ ವಸುಮಿತ್ರ ಎಂಬ ಬೌದ್ಧ ಸನ್ಯಾಸಿ. ಉಪಾಧ್ಯಕ್ಷತೆ ವಹಿಸಿದವರು ಅಶ್ವಘೋಷ. ಇಲ್ಲಿ ರಾಜಾಶ್ರಯ ನೀಡಿದ್ದ ರಾಜ ಯಾರು ಅಂದರೆ ಕಾನಿಷ್ಕ. ಕಾಶ್ಮೀರದ ಕುಂದಲವನದಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ನಡೀತು. ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಾಯನ ಮತ್ತು ಮಹಾಯಾನ ಎಂಬ ಎರಡು ಪಂಗಡಗಳಾಗಿ ವಿಭಜನೆ ಆಯಿತು ಸ್ನೇಹಿತರೆ. ಹಾಗೆ ನಾವು ಜೈನ ಧರ್ಮದ ಬಗ್ಗೆ ಕೂಡ ತಿಳಿದುಕೊಳ್ಳೋದಾದ್ರೆ ಜೈನ ಧರ್ಮವು ಕೂಡ ಒಂದು ಪ್ರಮುಖ ಧರ್ಮವಾಗಿರ್ತಕ್ಕಂಥದ್ದು. ಜೈನ ಧರ್ಮವನ್ನು ಸ್ಥಾಪಿಸಿದವರು ಮಹಾವೀರರಲ್ಲ, ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದ. ಇಲ್ಲಿ ಜೈನ ಧರ್ಮದಲ್ಲಿ ಸುಮಾರು 24 ತೀರ್ಥಂಕರರು ಬರ್ತಾರೆ. ಮೊದಲನೇ ತೀರ್ಥಂಕ ಋಷಭನಾಥ ಆದರೆ 23ನೇ ತೀರ್ಥಂಕ ಪಾರ್ಶ್ವನಾಥರಾಗ್ತಾರೆ. 24ನೇ ತೀರ್ಥಂಕ ವರ್ಧಮಾನ ಮಹಾವೀರ ಆಗ್ತಾನೆ.
ಇಲ್ಲಿ ಜೈನ ಧರ್ಮದ ಚಿಹ್ನೆ ಯಾವುದು ಅಂದ್ರೆ ಅದು ಸ್ವಾಸ್ತಿಕ್ ಚಿಹ್ನೆ ಆಗಿದೆ ಸ್ನೇಹಿತರೆ. ವರ್ಧಮಾನ ಮಹಾವೀರ ಕೇವಲ ಪ್ರವರ್ತಕನಾಗಿದ್ದಾನೆ, ಅಂದ್ರೆ ಮತ ಪ್ರಚಾರಕನಾಗಿದ್ದಾನೆ, ಸ್ಥಾಪಕನಲ್ಲ. ಮಹಾವೀರನ ಒಂದು ಜನನದ ಕಾಲಾವಧಿ ನೋಡೋದಾದ್ರೆ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನನವನ್ನ ಆಗಿರ್ತಕ್ಕಂಥದ್ದು. ಈತನ ತಂದೆ ತಾಯಿ ಅಂದ್ರೆ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಮಹಾವೀರನಿಗೆ ಸಂಸಾರದಲ್ಲಿ ಜಿಗುಪ್ಸೆ ಬಂದು ಈತ ಏನ್ ಮಾಡ್ತಾನಂತಂದ್ರೆ ಮನೆಯನ್ನು ತೊರೆದು ಆತ ದಿಗಂಬರನಾಗಿ ಕೆಲವು ವರ್ಷಗಳ ಕಾಲ ಅಲೆದಾಡ್ತಾನೆ. ನಂತರ ಈತ ಬಿಹಾರದ ಜುಂಬಿಕ ಗ್ರಾಮದಲ್ಲಿ ದಿವ್ಯ ಜ್ಞಾನವನ್ನ ಪಡೀತಾನೆ. ನಂತರ ಜಿನನಾಗ್ತಾನೆ. ಜಿನ ಎಂದರೆ ಸಂಸಾರದ ಬಂಧನವನ್ನ ಅಂತ ಮೋಹವನ್ನ ತ್ಯಾಜಿಸಿದವನು ಎಂದರ್ಥ. ಏನು ಜಿನ ಎಂದರೆ ಮೋಹವನ್ನು ತ್ಯಾಜಿಸಿದವನು. ಕೇವಲ ಜ್ಞಾನವನ್ನು ಪಡಿತಾನೆ. ಕೇವಲ ಜ್ಞಾನವಂತಂದ್ರೆ ಸರ್ವಜ್ಞ ಎಂಬ ಅರ್ಥವನ್ನು ಕೂಡ ಇಲ್ಲಿ ಬರುತ್ತೆ. ಅಂದಿನಿಂದ ವರ್ಧಮಾನನು ಮಹಾವೀರನಾಗುತ್ತಾನೆ. ಈತನನ್ನ ವರ್ಧಮಾನ ಮಹಾವೀರ ಅಂತ ಕರೆಯಲಾಗಿದೆ. ಯಾಕಂದರೆ ಈತನ ಮೊದಲ ಹೆಸರು ವರ್ಧನ ಎಂದಿರುತ್ತೆ. ಜ್ಞಾನ ಪಡೆದ ನಂತರ ಜಿನನಾದ ನಂತರ ವರ್ಧಮಾನ ಮಹಾವೀರ ಅಂತ ಹೇಳಿ ಕರೆಯಲಾಗಿದೆ. ಮಹಾವೀರನ ನಿರ್ವಾಣ ಬಿಹಾರದ ಪಾವಾಪುರಿಯಲ್ಲಿ ಆಗುತ್ತೆ. ಮಹಾವೀರನು ತನ್ನ ಅನುಯಾಯಿಗಳಿಗೆ ಅಹಿಂಸಾಚಾರ್ಯವನ್ನ ಪಾಲನೆ ಮಾಡ್ಬೇಕಂತೇಳಿ ಹೇಳ್ತಾನೆ. ಯಾರಿಗೆ? ತನ್ನ ಅನುಯಾಯಿಗಳಿಗೆ ಹೇಳ್ತಾನೆ. ಇಲ್ಲಿ ಜೈನ ಧರ್ಮ ಜಗತ್ತಿನ ಮತ್ಯಾವ ಧರ್ಮ ಅಹಿಂಸೆಗೆ ನೀಡದಂತ ಪ್ರಾಶಸ್ತ್ಯನ ನೀಡಲಾಗಿದೆ. ಇವರು ಜೈನರು ಉಸಿರಾಡುವ ಮೂಲಕ ಕೂಡ ಪ್ರಾಣಿ ಹಿಂಸೆ ಮಾಡ್ಲಾಗುತ್ತಂತ ಹೇಳಿ ಅವರು ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗ್ತಾರೆ. ಜೊತೆಗೆ ಇವರು ವ್ಯವಸಾಯ ಮಾಡಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ ಅಂತೇಳಿ ಇವರು ಏನು ವ್ಯವಸಾಯವನ್ನ ತ್ಯಾಜಿಸಿ ಏನು ವ್ಯವಹಾರಗಳನ್ನ ಬಿಸ್ನೆಸ್ ಗಳನ್ನ ಮಾಡುವ ವ್ಯವಹಾರಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ 23ನೇ ತೀರ್ಥಂಕ ಏನಿದ್ದಾನಲ್ವಾ ಪಾರ್ಶ್ವನಾಥನ ಒಂದು ಬೋಧನೆಗಳನ್ನ ಮಹಾವೀರನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥದ್ದು. 5ನೇ ಏನು ಬೋಧನೆ ಇದೆ, 5ನೇ ಒಂದು ನಿಯಮ ಏನಿದೆ ಬ್ರಹ್ಮಚಾರ್ಯ, ಅದನ್ನು ಮಾತ್ರ ಮಹಾವೀರನು ಪರಿಚಯಿಸ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತಂದ್ರೆ ಎಷ್ಟು ನಿಯಮಗಳನ್ನ ಮಹಾವೀರನು ಪರಿಚಯಿಸಿದನು ಜೈನ ಧರ್ಮದಲ್ಲಿ ಅಂತೇಳಿ. ಅಲ್ಲಿ ಎಷ್ಟು ನಿಯಮಗಳನ್ನ ಪರಿಚಯಿಸಿದ ಅಂತ ಹೇಳಿದೆ ನಾನು. ಒಂದೇ ನಿಯಮವನ್ನ ಪರಿಚಯಿಸಿದ, ಉಳಿದ 4 ನಿಯಮಗಳನ್ನ ಪಾರ್ಶ್ವನಾಥ ಪರಿಚಯಿಸಿರ್ತಕ್ಕಂಥದ್ದು. ಇದು ನೆನಪಲ್ಲಿ ಇಟ್ಕೋಬೇಕು. ನಂತರ ಜೈನ ಧರ್ಮದಲ್ಲಿ 2 ಪಂಗಡಗಳಾದವು. ಯಾವುವು ಅಂತಂದ್ರೆ ಅವು ಶ್ವೇತಾಂಬರ ಮತ್ತು ದಿಗಂಬರ. ಇಲ್ಲಿ ಪಾರ್ಶ್ವನಾಥನ ಒಂದು ಅನುಯಾಯಿಗಳೇನಿದ್ದಾರೆ ಅವರು ಶ್ವೇತಾಂಬರರಾದ್ರೆ ಮಹಾವೀರನ ಅನುಯಾಯಿಗಳು ದಿಗಂಬರಾಗಿರ್ತಾರೆ. ಇಲ್ಲಿ ಜೈನ ಧರ್ಮದಲ್ಲಿ 5 ನೈತಿಕ ತತ್ವಗಳನ್ನ ಪಾಲನೆ ಮಾಡಬೇಕು. ಯಾವುದು? ಅಹಿಂಸೆ, ಸತ್ಯ, ಆಸ್ತೆಯ, ಅಪರಿಗ್ರಹ ಮತ್ತು ಬ್ರಹ್ಮಚಾರ್ಯ. ಆಸ್ತೆಯ ಅಂತಂದ್ರೆ ಕಳ್ಳತನ ಮಾಡದಿರುವುದು, ಸಂಪತ್ತಿನ ಕ್ರೋಢೀಕರಣ ಮಾಡದೇ ಇರುವುದನ್ನ ಅಪರಿಗ್ರಹ ಅಂತೇಳಿ ಕರೆಯಲಾಗಿದೆ. ಇದಿಷ್ಟು ಸ್ನೇಹಿತರೆ ಜೈನ ಧರ್ಮದ ಬಗ್ಗೆ. ಹಾಗೆ ಈ ಒಂದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಎರಡೂ ಕೂಡ ಏನು ಗಂಗಾ ನದಿಯ ಬಯಲಿನಲ್ಲಿ ಉದಯಿಸಿರ್ತಕ್ಕಂಥದ್ದು. ಈ ಗಂಗಾ ನದಿಯ ಬಯಲಿನಲ್ಲಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಇದ್ದವು. ಇಲ್ಲಿ ನಾವು ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಮಹಾಜನಪದಗಳನ್ನ ನೋಡೋದಾದ್ರೆ ಈ ಮಹಾಜನಪದಗಳು ಸಿಂಧು ಮತ್ತು ಗಂಗಾ ನದಿಯ ಬಯಲಿನಲ್ಲಿ ಚಿಕ್ಕ ಪುಟ್ಟ ರಾಜ್ಯಗಳಾಗಿದ್ದವು. ಈ ಚಿಕ್ಕ ಪುಟ್ಟ ರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಮಹಾಕೂಟವನ್ನ ಬೌದ್ಧ ಸಾಹಿತ್ಯದಲ್ಲಿ ಮಹಾಜನಪದ ಅಂತ ಹೇಳಿ ಕರೆಯಲಾಗಿದೆ. ಮಹಾಜನಪದಗಳು ಯಾವುವು ಅಂತಂದ್ರೆ ಮಗಧ, ಕೋಸಲ, ವತ್ಸ. ಇವು ಪ್ರಮುಖವಾದ ಜನಪದಗಳು. ಈ ಜನಪದಗಳು ರಾಜನ ಆಡಳಿತವನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಗಣರಾಜ್ಯಗಳು ಅಂತಂದ್ರೆ ಅನೇಕ ಚಿಕ್ಕ ಪುಟ್ಟ ರಾಜ್ಯಗಳ ಒಕ್ಕೂಟವನ್ನ ನಾವು ಗಣರಾಜ್ಯ ಅಂತ ಹೇಳಿ ಕರಿತೀವಿ. ಇಂತಹ ಪ್ರಮುಖವಾದ ಗಣರಾಜ್ಯ ಯಾವುದಾಗಿತ್ತಂದ್ರೆ ಅದು ವಜ್ಜಿ. ವಜ್ಜಿ ಅನೇಕ ಗಣರಾಜ್ಯಗಳನ್ನ ಕೂಡಿರ್ತಕ್ಕಂಥ ಒಂದು ಒಕ್ಕೂಟವೂ ಕೂಡ ಆಗಿತ್ತು. ವಜ್ಜಿಯ ರಾಜಧಾನಿ ಯಾವುದಾಗಿತ್ತಂದ್ರೆ ಅದು ವೈಶಾಲಿ ಆಗಿತ್ತು. ಇಲ್ಲಿ ರಾಜನ ಆಡಳಿತ ಇರಲಿಲ್ಲ ಸ್ನೇಹಿತರೆ. ಇಲ್ಲಿ
ಹಿರಿಯರು ಮತ್ತು ಕಿರಿಯರನ್ನ ಒಳಗೊಂಡಿರ್ತಕ್ಕಂತ ಒಂದು ಸಭೆ ಇತ್ತು. ಆ ಸಭೆ ಈ ಒಂದು ಗಣರಾಜ್ಯದ ಆಳ್ವಿಕೆ ಮಾಡ್ತಾ ಇತ್ತು. ಈ ಗಣರಾಜ್ಯದಲ್ಲಿರ್ತಕ್ಕಂತ ಸಭೆ ಏನಿದೆ, ಸಭೆಯಲ್ಲಿರ್ತಕ್ಕಂಥ ಸದಸ್ಯರೇನಿದಾರ ಅವರನ್ನ ರಾಜ ಅಂತೇಳಿ ಸಂಬೋಧಿಸಲಾಗ್ತಾ ಇತ್ತು. ಈ ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಿಸಿದ ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡಲಾಗ್ತಾ ಇತ್ತು. ಏನು, ಮಹಾಜನಪದಗಳಲ್ಲಿ ರಾಜನ ಆಳ್ವಿಕೆ ಇದ್ರೆ, ಗಣರಾಜ್ಯಗಳಲ್ಲಿ ಏನು ಹಿರಿಯರ ಮತ್ತು ಕಿರಿಯರನ್ನು ಒಳಗೊಂಡಿರ್ತಕ್ಕಂಥ ಸಭೆಯ ಆಡಳಿತ ಇತ್ತು. ಈ ಸಭೆಯ ಸದಸ್ಯರನ್ನ ರಾಜ ಎಂದು ಸಂಬೋಧಿಸಲಾಗುತ್ತಿತ್ತು. ಸ್ನೇಹಿತರೆ, ನಿಮಗೆ ಈ ತರಗತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ತೆ ಎಲ್ಲರಿಗೂ.